ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ಯುಗಾದಿ ಉತ್ಸವದ ಒಂದು ಸಾಂಸ್ಕೃತಿಕ ಮಹತ್ವವನ್ನು ಚಿಂತನೆ ಮಾಡೋಣಂತೆ. ಪ್ಲವ ಸಂವತ್ಸರವು ಉರುಳಿ ಶುಭಕೃತ್ ಸಂವತ್ಸರಕ್ಕೆ ತನ್ನ ಒಡೆತನವನ್ನು ವಹಿಸಿದೆ. ಯುಗಾದಿ ಆಸೇತು ಹಿಮಾಚಲ ಪರ್ಯಂತ ನಮ್ಮ ದೇಶದಲ್ಲಿ ಆಚರಣೆ ಮಾಡುವಂಥ ಒಂದು ಸಂಭ್ರಮದ ಹಬ್ಬವಾಗಿದೆ. ಭಾರತೀಯ ಮಹರ್ಷಿಗಳು ನಿಸರ್ಗದ ಅಧ್ಯಯನದಿಂದ ವಿಶ್ವ ವಿಕಾಸ ಚಕ್ರದ ಆರಂಭದ ಬಿಂದುವನ್ನು ಗುರುತಿಸಿ ತಂದುಕೊಟ್ಟಂಥ ಒಂದು ಪರ್ವದಿನ. ಕಾಲಾತೀತನಾದಂಥ ಭಗವಂತ ಕಾಲಚಕ್ರದಲ್ಲೂ ವ್ಯಾಪಿಸಿ ಪ್ರಕೃತಿ ಮಾತೆಯನ್ನು ಸಸ್ಯ ಶ್ಯಾಮಲೆಯನ್ನಾಗಿಸುವಂತಹ ಒಂದು ಪರ್ವದಿನ, ಆರಂಭದ ದಿನ. ಎಲ್ಲೆಲ್ಲೂ ಕಣ್ಮನಗಳನ್ನು ಸೆಳೀತಾ ಇರುವಂತಹ ಬಣ್ಣ ಬಣ್ಣದ ಹೊಸ ಚಿಗುರುಗಳನ್ನು ನಾವು ನೋಡ್ತೀವಿ. ಹೊಸ ವರ್ಷದ ಹರ್ಷವನ್ನು ತರ್ತಾ ಇದೆ. ಅದೆಲ್ಲ ವಿಕಾಸದ ಹಾದಿಯಲ್ಲಿ ತಮ್ಮ ಕರ್ತವ್ಯವನ್ನೆಲ್ಲ ನಿರ್ವಹಿಸಿ ತಮ್ಮ ಕಡೆಗೆ ಬಂದವರಿಗೆಲ್ಲ ತಂಪನ್ನು ಕೊಟ್ಟು ಆ ವೃಕ್ಷದ ಶೋಭೆಯಾಗಿದ್ದು, ಈಗ ತಮ್ಮ ಕರ್ತವ್ಯ ಮುಗೀತು ಅಂಥೇಳಿ ಹಣ್ಣೆಲೆಗಳೆಲ್ಲ ಉದುರಿ ಹೋಗಿ ಹೊಸ ಚಿಗುರು ಎಲೆಗಳಿಗೆ ದಾರಿ ಮಾಡಿಕೊಡುವಂತಹ ಒಂದು ಪರ್ವಕಾಲ ಯುಗಾದಿ. ಈ ಹೊಸ ಚಿಗುರುಗಳು ಕೂಡ ತಮ್ಮ ಪಾಲಿಗೆ ಬಂದಂಥ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಿದ್ಧರಾಗಿ ಅವು ಆ ಹೊಣೆ ಹೊತ್ತು ಕರ್ತವ್ಯ ಪರವಾಗಿ ನಿಂತಿರುವಂಥದ್ದನ್ನು ನೋಡ್ತೀವಿ. ನಿಸರ್ಗವೆಲ್ಲವೂ ಹೊಸ ಬಗೆಯ ಚೈತನ್ಯದಿಂದ, ಕೋಗಿಲೆಯ ಇಂಚರದಿಂದ ಸ್ನಾತೆಯಾಗಿ, ಶುಭ್ರವಸ್ತ್ರ ವೇಷ್ಟಿತೆಯಾಗಿ, ಶುಚಿಸ್ಮಿತೆಯಾಗಿ ಕಂಗೊಳಿಸ್ತಾ ಇರುವಂತಹ ಮಹೋತ್ಸವದ ಒಂದು ಪರ್ವಕಾಲವಾಗಿದೆ ಅನ್ನೋದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು. ಯುಗಾದಿ ಹಬ್ಬದ ಆಲೋಚನೆಗೆ ಮುಂಚೆ ಭಾರತೀಯ ಹಬ್ಬದ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡೋಣಂತೆ. ಭಾರತೀಯ ಸಂಸ್ಕೃತಿಯಲ್ಲಿ ದಿನಕ್ಕೊಂದು ಹಬ್ಬದಂತೆ ಹಬ್ಬಗಳ ಸಾಲು ಸಾಲೆ ನಾವು ನೋಡ್ತೀವಿ. ಒಂದೊಂದು ಹಬ್ಬದ ಆಚರಣೆ ಒಂದೊಂದು ಬಗೆ, ಅಲ್ಲಿ ಆರಾಧನೆ ಮಾಡುವಂಥ ಒಂದೊಂದು ದೇವತೆಗೆ ಒಂದೊಂದು ಬಗೆಯ ಭಕ್ಷ್ಯಗಳು. ಇದೆಲ್ಲ ಯಾತಕ್ಕೆ? ಬೇರೆ ಸಂಸ್ಕೃತಿಯಲ್ಲಿರುವಂತೆ ಕಡಿಮೆ ಪ್ರಮಾಣದ, ಕಡಿಮೆ ಸಂಖ್ಯೆಯ ಹಬ್ಬಗಳಿದ್ದಾಗ ಒಂದೊಂದು ಹಬ್ಬವನ್ನು ನಾವು ಸಂಭ್ರಮದಿಂದ, ವೈಭವದಿಂದ ಆಚರಿಸ್ಬೋದಿತ್ತಲ್ಲ. ಆಮೇಲೆ ಇಷ್ಟಾರು ಆಚರಣೆಗಳ ವೈವಿಧ್ಯ ಆದರೂ ಯಾತಕ್ಕೆ? ಇನ್ನು ಈ ಥರ ವಿಧ ವಿಧ ಭಕ್ಷ್ಯಗಳನ್ನು ಮಾಡಿ ದೇವರಿಗೆ ನಾವು ಕೊಡಬೇಕಾ? ದೇವರಿಗೆ ನಮ್ಮಂತೆ ನಾಲಿಗೆ ಚಪಲ ಇದೆಯಾ? ನಾವು ಕೊಟ್ಟ ಭಕ್ಷ್ಯಗಳಿಂದ ತೃಪ್ತಿ ಪಡುವಂತಹ ದೇವರು ಅವನು ಪರಾವಲಂಬಿ, ಅವನು ನಮ್ಮನ್ನು ಹೇಗೆ ಕಾಪಾಡಿಯಾನು ಅನ್ನುವಂಥ ಪ್ರಶ್ನೆಗಳೆಲ್ಲ ನಮಗೆ ಹೇಳ್ಬೋದು. ಆದರೆ ವಿಷಯ ಹಾಗಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಮಹರ್ಷಿಗಳು ತಂದಂಥ ಹಬ್ಬಗಳು ಕೇವಲ ತಿನ್ನುವ, ಕುಡಿಯುವ, ಕುಣಿದಾಡುವ, ಹರಟೆ ಹೊಡೆಯುವಂತಹ ಸಮಾರಂಭಗಳು ಮಾತ್ರ ಅಲ್ಲ. ಅವು ಪರಮಾತ್ಮನ ಒಂದು ಕಾಲಶರೀರದಲ್ಲಿ ಗಿಣ್ಣಿನಂತೆ ಇರುವಂಥ ಜಾಗಗಳು, ಶಕ್ತಿಯ ಕೇಂದ್ರ ಸ್ಥಾನಗಳಾಗಿದೆ. ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರು, ತನ್ನ ಕಾಲರೂಪವಾದಂಥ ಶರೀರದಲ್ಲಿ ಭಗವಂತನು ಗೊತ್ತಾದ ಸ್ಥಾನಗಳಲ್ಲಿ ಜೀವಿಗಳಿಗೆ ಅವುಗಳ ಉದ್ಧಾರಕ್ಕಾಗಿ ಒದಗಿಸಿಕೊಡುವಂತಹ ಸೌಲಭ್ಯಗಳೇ ಈ ಹಬ್ಬಗಳು. ಆ ಅನುಗ್ರಹದ ಉಪಯೋಗವನ್ನು ನಾವು ಕಳೆದುಕೊಳ್ಬಾರ್ದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದರು. ಉದಾಹರಣೆಗೆ ಕಬ್ಬಿನ ಗಿಣ್ಣುಗಳಲ್ಲಿ ಒಂದೊಂದು ಗಿಣ್ಣು ಕೂಡ ಸಸ್ಯದ ಹೊಸ ಬೆಳವಣಿಗೆಗೆ ಕಾರಣವಾಗತ್ತೆ, ಬೀಜಭೂತವಾಗಿರುತ್ತೆ. ಅಲ್ಲಿ ಎಷ್ಟು ಗಿಣ್ಣುಗಳಿರಬೇಕು ಅನ್ನೋದನ್ನು ನಿಸರ್ಗವೇ ತೀರ್ಮಾನ ಮಾಡುತ್ತೆ. ನಮ್ಮ ಮನಸ್ಸಿಗೆ ಬಂದಾಗ ಇಷ್ಟು ಗಿಣ್ಣುಗಳಿರಬೇಕು ನಾವು ತೀರ್ಮಾನ ಮಾಡೋದಲ್ಲ. ಅದರ ಸಂಖ್ಯೆ ಹೆಚ್ಚಾಗಿದ್ದರೆ ಅದನ್ನೆಲ್ಲ ನೆಟ್ಟು ಬೆಳೆಸಿ ಗಿಡದ ಸಂತಾನವನ್ನು ವೃದ್ಧಿಪಡಿಸೋದಕ್ಕೆ ಸಹಾಯ ಆಗುತ್ತೆ. ನಾವು ಉಪಯೋಗಿಸಲಿ ಬಿಡಲಿ, ಅದರ ಸಂಖ್ಯೆ ಎಷ್ಟಿರಬೇಕೋ ಅಷ್ಟು ಇದ್ದೇ ಇರುತ್ತೆ. ಹಾಗೆಯೇ ಭಾರತೀಯ ಸಂಸ್ಕೃತಿನಲ್ಲಿ ತಂದಂತಹ ಕಾಲವೃಕ್ಷದಲ್ಲಿರುವಂತಹ ಹಬ್ಬಗಳಿಗೂ ಇದೇ ನಿಯಮ ಅನ್ವಯಿಸುತ್ತೆ. ಉದಾಹರಣೆಗೆ ಒಂದು ದಿನದಲ್ಲಿ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ಇವುಗಳೆಲ್ಲ ಇರೋದು ಸ್ಥೂಲ ದೃಷ್ಟಿಗೂ ನಮಗೆ ಗೊತ್ತಾಗತ್ತೆ. ಅದನ್ನೇನು ಬದಲಾಯಿಸಬೇಕು ಅಂತ ನಾವೇನು ಬಯಸಲ್ಲ. ಬದಲಾಗಿ
ನಮ್ಮ ಒಂದು ಭೌತಿಕ ಪ್ರಯೋಜನಗಳಿಗೆ ಅವನ್ನೆಲ್ಲ ನಾವು ಬಳಸ್ಕೊಳ್ತೀವಿ. ಹಾಗೆಯೇ ಮಹರ್ಷಿಗಳ ಒಂದು ಸೂಕ್ಷ್ಮವಾದಂಥ ದೃಷ್ಟಿಗೆ ಗೋಚರವಾದಂಥ ಈ ಪರ್ವಕಾಲ ಹಬ್ಬಗಳನ್ನು ಹೀಗೆ ನಾವು ಅರ್ಥ ಮಾಡಿಕೊಂಡು ಉಪಯೋಗಿಸ್ಕೊಳ್ಳುವಂಥದ್ದು ಜಾಣತನ. ಈ ಪರ್ವಕಾಲಗಳು ಕೇವಲ ಭೌತಿಕ ಮಾತ್ರಕ್ಕೆ ಸಂಬಂಧ ಪಡದೇನೆ ದೈವಿಕ ಆಧ್ಯಾತ್ಮಿಕ ಉನ್ನತಿಗೂ ಕೂಡ ಕಾರಣವಾಗುವುದನ್ನು ಅವರು ಗುರುತಿಸಿದ್ದಾರೆ. ಲೋಕಹಿತ ದೃಷ್ಟಿಯಿಂದ ನಮಗದನ್ನು ತಂದುಕೊಟ್ಟಿದ್ದಾರೆ. ನಾವು ಹೇಳಿದಾಗ ಈ ಹಬ್ಬಗಳೆಲ್ಲ ಬರಲ್ಲ. ಆ ಹಬ್ಬಗಳು ಬಂದಾಗ ಅದನ್ನು ಅರ್ಥ ಮಾಡಿಕೊಂಡು ಅದರ ಉಪಯೋಗವನ್ನು ನಾವು ಪಡ್ಕೊಳ್ಬೇಕು ಅನ್ನೋದು ಒಂದು ಜಾಣತನದ ವಿಷಯ ಆಗುತ್ತೆ. ಮಹರ್ಷಿಗಳು ಅದನ್ನು ತಮ್ಮ ತಪಸ್ಯೆಯಿಂದ ಗುರುತಿಸಿ ಜೀವಲೋಕದ ಹಿತದೃಷ್ಟಿಯಿಂದ ತಿಳಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅನ್ನೋದನ್ನು ನಾವು ಮರಿಬಾರದು. ಇನ್ನು ನಾವು ಹಿಂದೆ ಮಾತಾಡಿದ್ವಿ, ವಿಧ ವಿಧವಾದಂಥ ಭಕ್ಷ್ಯಗಳನ್ನೆಲ್ಲ ಯಾತಕ್ಕೆ ತಯಾರು ಮಾಡಬೇಕು ಅನ್ನೋ ರೀತಿಯಲ್ಲಿ. ಆಯಾ ದೇವತೆಗಳಿಗೆ ಪ್ರೀತಿಕರವಾದ ಭಕ್ಷ್ಯಗಳ ತಯಾರಿಯೂ ಸಹ ಆ ದೇವತೆಗಳ ಅಥವಾ ನಮ್ಮ ನಾಲಿಗೆ ಚಾಪಲ್ಯದಿಂದ ಬಂದಂಥ ಪದ್ಧತಿ ಅಲ್ಲ ಅದು. ಅಂತಹ ಭಕ್ಷ್ಯವನ್ನು ನಿವೇದನೆ ಮಾಡಿ ಪ್ರಸಾದ ರೂಪವಾಗಿ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಆ ದೇವತಾ ಪ್ರಬೋಧಕ್ಕೆ, ಆ ದೇವತಾ ದರ್ಶನಕ್ಕೆ ಸಂಬಂಧಪಟ್ಟಂಥ ಕೇಂದ್ರಗಳು ತೆರೆಕೊಳ್ಳುತ್ತೆ ಅನ್ನುವಂಥದ್ದು ಮಹರ್ಷಿಗಳು ಕಂಡುಕೊಂಡಂಥ ಪದಾರ್ಥ ವಿಜ್ಞಾನ, ವೈಜ್ಞಾನಿಕವಾದಂಥ ಸತ್ಯ ಅದು. ಅದಕ್ಕಾಗಿ ಬಂದಂಥ ಆಚರಣೆಗಳು ಅನ್ನುವಂಥದ್ದು ಅನುಭವಿಗಳ ಮಾತಾಗಿದೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತು ಪರಮಪೂಜ್ಯ ಶ್ರೀರಂಗಪ್ರಿಯ ಸ್ವಾಮಿಗಳು ಈ ವಿಷಯವಾಗಿ ಅನೇಕ ವಿಷಯಗಳನ್ನು ಅನುಗ್ರಹಿಸಿದ್ದಾರೆ. ಆ ವಿಷಯಗಳ ನೋಟದಲ್ಲಿ ಪ್ರಸ್ತುತ ಯುಗಾದಿ ಹಬ್ಬದ ಬಗ್ಗೆ ನಾವು ಆಲೋಚನೆ ಮಾಡೋಣ. ಯುಗಾದಿಯನ್ನು ವರ್ಷಾರಂಭದ ದಿನ ಅಂತ ನಾವು ಹೇಳೋದು ನಮಗೆಲ್ಲ ಗೊತ್ತು. ಈಗ ಯಾವುದಾದರೂ ಒಂದು ನಿರ್ದಿಷ್ಟ ದಿನವನ್ನು ವರ್ಷದ ಪ್ರಾರಂಭದ ದಿನ ಅಂತ ಭಾವಿಸಿ ಅಂದು ಸಂತೋಷ ವೈಭವದಿಂದ ಆಚರಣೆ ಮಾಡುವಂಥ ಪದ್ಧತಿ ಎಲ್ಲ ಜನಾಂಗಗಳಲ್ಲೂ ಇದೆ. ಆದರೆ ಪುರುಷಾರ್ಥ ಸಾಧನೆಗೆ ಪೂರ್ಣವಾಗಿ ಹೊಂದಿಕೊಳ್ಳುವಂಥ ಯುಗಾದಿ ಪರ್ವಕ್ಕೆ ತಕ್ಕಂಥ ಕಾಲವನ್ನು ಆರಿಸಿಕೊಂಡಿರುವಂಥದ್ದು ಈ ದೇಶದ ಮಹರ್ಷಿಗಳ ವಿವೇಕಕ್ಕೆ ಸೇರಿದಂಥ ವಿಚಾರ. ಅವರು ಅದಕ್ಕೆ ಆರಿಸಿಕೊಂಡಿರುವಂಥ ಅಯನ, ಋತು, ಮಾಸ, ಪಕ್ಷ, ತಿಥಿ ಎಲ್ಲದೂ ಕೂಡ ಅವತ್ತಿನ ಕರ್ಮ ಮತ್ತು ಉದ್ದೇಶಗಳಿಗೆ ಸಮರ್ಥವಾಗಿ ಹೊಂದಿಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನಕ್ಕೆ ತಗೊಳ್ಬೇಕು. ಯುಗಾದಿ ಬರುವಂಥದ್ದು ಉತ್ತರಾಯಣ, ವಸಂತ ಋತು. ಉತ್ತರಾಯಣ ದೇವತೆಗಳ ಹಗಲು ಅಂತ ಹೇಳ್ತಾರೆ. ದೇವತಾರಾಧನೆಗೆ ಪ್ರಶಸ್ತವಾದಂಥ ಅಯನ. ಯುಗಾದಿ ದೇವತಾರಾಧನೆಗೆ ನಿಯತವಾಗಿರುವಂಥ ಶುಭವಾದಂಥ ಒಂದು ಪರ್ವವಾಗಿದೆ. ದೇವಮಾರ್ಗಕ್ಕೆ ಹಿತಕರವಾಗಿರುವಂಥ ಉತ್ತರಾಯಣವನ್ನೇ ಈ ಹಬ್ಬಕ್ಕೆ ತೆಗೆದುಕೊಂಡಿರುವಂಥದ್ದು ಬಹಳ ಉಚಿತವಾಗಿದೆ. ಇನ್ನು ವಸಂತ ಋತು, ಋತುಗಳ ರಾಜ ಅಂತಾರೆ ವಸಂತನ. ಮೇಲೆ ನಾವು ಹಿಂದೆ ಯೋಚನೆ ಮಾಡಿದಾಗೆ ಪ್ರಕೃತಿಯ ಒಂದು ಹೊಸ ಹೂವು ತಳಿರುಗಳು ತನ್ನನ್ನು ಸಿಂಗರಿಸಿಕೊಂಡು ಜಗತ್ತಿಗೆ ಒಂದು ಹೊಸತನದ ಸಂದೇಶವನ್ನು ಸಾರುವಂತಹ ಋತು ವಸಂತ ಋತು. ಜೀವಲೋಕಕ್ಕೆ ಹಳೆಯ ಸಂಸ್ಕಾರಗಳನ್ನೆಲ್ಲ ಕೊಡುವಿ ಸತ್ಯಶಿವ ಸುಂದರವಾದಂಥ ಧರ್ಮಾರ್ಥ ಕಾಮಗಳನ್ನು ಪಡೆಯುವಂತಹ ಸಾಧನೆ ಮಾರ್ಗದಲ್ಲಿ ಹೊಸ ಹೆಜ್ಜೆಯನ್ನಿಡುವಂತಹ ಸಂಕಲ್ಪಗಳನ್ನು ಮಾಡೋಕ್ಕೆ ಪ್ರೇರಕವಾದಂಥ ಒಂದು ಕಾಲ. ತನ್ಮೇ ಮನಃ ಶಿವ ಸಂಕಲ್ಪಮಸ್ತು ಅನ್ನುವಂಥ ಒಂದು ಪಲ್ಲವಿಯ ವೇದ ಮಂತ್ರಗಳನ್ನು ಅರ್ಥಪೂರ್ಣವಾಗಿಸುವಂತಹ ಕಾಲವಾಗಿದೆ. ಹೊರಗಡೆಯಿಂದ ಐಹಿಕವಾಗಿ ಈ ರೀತಿ ಸಂಕಲ್ಪಗಳಾದರೆ, ಇನ್ನು ಪಾರಮಾರ್ಥಿಕವಾಗಿ ಒಳಗಿನ ಪ್ರಕೃತಿಯಲ್ಲೂ ಕೂಡ ಸಹಜವಾಗಿ ಒಂದು ಪ್ರಸನ್ನತೆ ಉಂಟಾಗಿ ತದೇವ ರಮ್ಯಂ ಪರಮ ನಯನೋತ್ಸವ ಕಾರಣಂ ಅಂತ ಜ್ಞಾನಿಗಳು ತಮ್ಮ ಒಳ ಅನುಭವದಿಂದ ಗಾನ ಮಾಡುವಂತಹ ಪರಮಪುರುಷನ ಒಂದು ಸೌಂದರ್ಯದ ಅನುಭವಕ್ಕೂ ಒಳಮುಖವಾದ ಆಕರ್ಷಣೆ ಉಂಟಾಗುವಂತಹ ಪರ್ವಕಾಲವಾಗಿದೆ ಯುಗಾದಿ ಅನ್ನೋದನ್ನು ನಾವು ಮರಿಬಾರದು. ಆಮೇಲೆ ವಸಂತ ಋತುವಿನ ಒಂದು ಸಮಶೀತೋಷ್ಣ ವಾತಾವರಣವು ಕೂಡ ದೇವತಾ ಪೂಜೆಗೆ ಬೇಕಾದಂಥ ಒಂದು ಅರ್ಥ ಸಂಗ್ರಹ ಮಾಡೋದಿರೋದು, ಪೂಜಾ ಕಾರ್ಯ ಎಲ್ಲದಕ್ಕೂ ಕೂಡ ಹಿತಕರವಾಗಿರುತ್ತೆ. ವಸಂತವೇ ಮುಂತಾದ 3 ಋತುಗಳು ಉಷ್ಣತಾ ಪ್ರಧಾನವಾಗಿರುತ್ತೆ. ಅವು ಅಗ್ನಿ ಅಥವಾ ಶಿವಸ್ವರೂಪದ ಒಂದು ಪ್ರತೀಕವಾಗಿದೆ. ಇನ್ನು ಶರದ್ ಋತುವೇ ಮೊದಲಾದಂಥ 3 ಋತುಗಳು ಶೈತ್ಯ ಪ್ರಧಾನವಾಗಿರುತ್ತೆ. ಅವು ಸೋಮ ಅಥವಾ ಶಕ್ತಿ ಸ್ವರೂಪದ ಪ್ರತೀಕವಾಗಿರುತ್ತೆ. ಈ ಅಗ್ನಿ ಮತ್ತು ಸೋಮ ಅಥವಾ ಶಿವಶಕ್ತಿಗಳ ಯೋಗದಿಂದಲೇ ಜಗತ್ತಿನ ಸೃಷ್ಟಿಯಾಗಿರೋದು ಅನ್ನೋದನ್ನು ಬ್ರಹ್ಮಪುರಾಣ ವರ್ಣನೆ ಮಾಡುತ್ತೆ. ಅದರಿಂದ
ಈ ಶೈತ್ಯ ಉಷ್ಣತೆಗಳ ಒಂದು ಸಂಗಮ ಕಾಲವನ್ನು ಸೃಷ್ಟಿಕರ್ತನು ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನ ಅನ್ನೋದನ್ನು ಭಾವಿಸಿರುವುದು ಬಹಳ ಸರ್ವಥಾ ಉಚಿತವಾಗಿದೆ. ಶಿವಶಕ್ತಿಗಳು ಹೊರಮುಖವಾಗಿ ಸೇರಿದರೆ ಹೊರಗಡೆ ಸೃಷ್ಟಿ, ಅವರೇ ಒಳಮುಖವಾಗಿ ಸೇರಿದರೆ ಸಮಾಧಿ. ಅಂತಹ ಸಮಾಧಿ ಯೋಗಕ್ಕೂ ಕೂಡ ಅದಕ್ಕನುಗುಣವಾದಂಥ ಲೋಕಯಾತ್ರೆಯ ಒಂದು ಆಯೋಜನೆಗೂ ಕೂಡ ಸ್ಫೂರ್ತಿ ನೀಡುವಂತಹ ಸಂಧಿ ಸಮಯವಾಗಿದೆ ಯುಗಾದಿ ಅನ್ನೋದನ್ನು ನಾವು ಮರೆಯಬಾರದು. ಇನ್ನು ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ ತಿಥಿಯಿಂದ ಬರುತ್ತಿದೆ ಯುಗಾದಿ. ಚೈತ್ರ ಮಾಸದಲ್ಲೇ ಈ ಪುಷ್ಪ ಪಲ್ಲವಗಳೆಲ್ಲ ಬಿರಿಯುತ್ತೆ, ಹೂವೆಲ್ಲ ಅರಳುವಂಥದ್ದು, ಅದಕ್ಕಾಗಿ ಮಧು ಸೃಷ್ಟಿಯಾಗತ್ತೆ. ಈ ದೃಷ್ಟಿಯಿಂದಲೂ ವರ್ಷಾರಂಭಕ್ಕೆ ತಕ್ಕದಾದಂಥ ಚೈತ್ರ ಮಾಸವನ್ನು ಆರಿಸ್ಕೊಂಡಿದ್ದಾರೆ. ಇನ್ನು ಶುಕ್ಲ ಪಕ್ಷ ದೇವತಾರಾಧನೆಗೆ, ಕೃಷ್ಣ ಪಕ್ಷ ಪಿತೃಗಳ ಆರಾಧನೆಗೆ ಶ್ರೇಷ್ಠವಾಗಿದೆ ಅನ್ನೋದು ಪ್ರಸಿದ್ಧವಾಗಿದೆ. ದೇವತಾರಾಧನೆಯೇ ಪ್ರಧಾನವಾಗಿರುವಂತಹ ಯುಗಾದಿ ಪರ್ವದ ಆಚರಣೆಗೆ ತಕ್ಕಂಥ ಪಕ್ಷವೇ ಶುಕ್ಲ ಪಕ್ಷ. ಔಷಧಿ ವನಸ್ಪತಿಗಳ ಅಭಿವೃದ್ಧಿಗೆ, ಅವುಗಳ ರಾಜನಾದಂಥ ಸೋಮನ ಅಭ್ಯುದಯಕ್ಕೆ ಕಾರಣವಾದಂಥ ಪಕ್ಷ ಶುಕ್ಲ ಪಕ್ಷವಾಗಿದೆ. ಅದಕ್ಕೋಸ್ಕರ ಶುಕ್ಲ ಪಕ್ಷವನ್ನು ಇಲ್ಲಿ ಆಯ್ದುಕೊಂಡಿದ್ದಾರೆ. ಇನ್ನು ಪ್ರಥಮ ತಿಥಿ ಚಂದ್ರನ ಪ್ರಥಮ ಕಲೆ ಕಾಣಿಸ್ಕೊಳ್ಳುವಂತಹ ಒಂದು ದಿನ, ಅದರಿಂದ ವರ್ಷದ ಪ್ರಥಮ ದಿನವನ್ನಾಗಿ ಅದನ್ನು ಪರಿಗಣಿಸಿರುವುದು ಬಹಳ ಯುಕ್ತವಾಗಿದೆ. ಇವಿಷ್ಟು ಚಾಂದ್ರಮಾನ ಯುಗಾದಿ ಬಗ್ಗೆ. ಆದರೆ ಇನ್ನು ಸೌರಮಾನ ಯುಗಾದಿ ಬಗ್ಗೆ ಯೋಚನೆ ಮಾಡೋದಾದರೆ ಅದಕ್ಕೆ ನಿಯತವಾಗಿರುವಂಥ ಕಾಲ ಮೇಷ ಮಾಸದ ಸಂಕ್ರಮಣ. ಈ ದಿನದ ವಿಶೇಷವನ್ನು ಗಮನಿಸಿದರೆ, ಈ ಸಂಕ್ರಮಣ ಅಂತ ಹೇಳಿದರೆ ವರ್ಷದಲ್ಲಿ 12 ಸಂಕ್ರಮಣ ಬರುತ್ತೆ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ಕಾಲವನ್ನು ಸಂಕ್ರಮಣ ಅಂತ ಹೇಳ್ತಾರೆ. ಈ 12 ಸಂಕ್ರಮಗಳು ವಾಸ್ತವವಾಗಿ ಪರ್ವಕಾಲಗಳೇ. ಕಾಲವೃಕ್ಷದಲ್ಲಿರುವಂಥ ಹಿಂದೆ ನಾವು ಯೋಚನೆ ಮಾಡಿದಂಗೆ ಗಿಣ್ಣಿನ ಜಾಗಗಳೇ ಅವು. ಇವುಗಳಲ್ಲಿ ಮೇಷ ಸಂಕ್ರಮಣ ಮಹಾವಿಷುವ ಅಂತ ಕರೀತಾರದನ್ನು, ಅದು ವಿಶೇಷವಾದಂಥ ಪರ್ವಕಾಲ. ಈ ವಿಷುವ ಕಾಲದಲ್ಲಿ ಹೊರಗಿನ ಸೂರ್ಯ ರಾಶಿಯಲ್ಲಿ ಹೆಜ್ಜೆ ಹಾಕೋ ಥರನೇ ಅದರ ಸಮಕಾಲದಲ್ಲಿ ನಮ್ಮ ಒಳಗಿರುವಂತಹ ಜೀವಸೂರ್ಯನು ಕೂಡ ಸುಷುಮ್ನಾ ಗ್ರಂಥಿಯೊಳಗಡೆ ಸಂಗಮ ಹೊಂದುತ್ತಾನೆ, ಸಹಜವಾಗಿ ಸಮಾಧಿ ಸ್ಥಿತಿಯಲ್ಲಿ ಅವಗಾಹನೆ ಮಾಡ್ತಾನೆ ಅನ್ನುವಂಥದ್ದು ಯೋಗಿಗಳ ಅನುಭವವೇದ್ಯವಾದಂಥ ಸತ್ಯ. ಯಾರು ಸಾಧನೆ ಮಾಡ್ತಾರೆ ಒಳಮುಖವಾಗಿ ಅವರಿಗೂ ಕೂಡ ಅತ್ಯಂತ ಪ್ರಶಸ್ತವಾದ ಕಾಲವಾಗಿದೆ ಅನ್ನೋದಕ್ಕೋಸ್ಕರ ಈ ಮಾತನ್ನು ನಾನು ಹೇಳಿದೆ. ಮತ್ತು ಈ ಕಾಲ ಎಲ್ಲ ಯಾವುದೋ ಆಕಸ್ಮಿಕವಾಗಿ ಆಕ್ಸಿಡೆಂಟಲ್ಲಾಗಿ ಬಂದಂಥ ವಿಷಯಗಳಲ್ಲ. ಈ ಸಂಗಮ ಸಾಮ್ಯಗಳೆಲ್ಲ ಆಕಸ್ಮಿಕ ಘಟನೆಗಳಲ್ಲ. ಪ್ರಕೃತಿ ನಿಯಮದಂತೆ ಸಹಜವಾಗಿ ಐಕ್ಯ ಹೊಂದುವಂತಹ ಒಳ ಹೊರ ಸಂಗಮ ಸಾಮ್ಯಗಳು ಇವು. ಪ್ರಾಮಾಣಿಕವಾಗಿ ಯಾರು ಧ್ಯಾನಾಭ್ಯಾಸ ಇತ್ಯಾದಿ ಮಾಡುವಂಥ ಸಾಧಕರಿಗೆ ಈ ಪರ್ವಕಾಲಗಳ ಒಂದು ಅನುಭವ, ಆ ಕಾಲದಲ್ಲಿ ತಮ್ಮ ಒಳಗಡೆ ಎಂಥ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥ ಒಂದು ಅನುಭವಕ್ಕೆ ಬರುವಂಥ ವಿಷಯ ಆಗಿದೆ ಇದು. ಹೀಗೆ ಯುಗಾದಿ ಪರ್ವಕ್ಕೆ ಮಹರ್ಷಿಗಳು ನಿಗದಿ ಮಾಡಿರುವಂಥ ಕಾಲ ವಿಶೇಷ ಆದಿ ಭೌತಿಕ ಅಂದರೆ ಹೊರಗಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಆದಿ ದೈವಿಕ ಒಳಗೆ ನಿಯಾಮಕರಾಗಿರುವಂಥ ದೇವತೆಗಳಿಗೆ ಸೇರಿದ್ದು, ಇನ್ನು ಆಧ್ಯಾತ್ಮಿಕ ಎಲ್ಲಕ್ಕೂ ಅಂತರ್ಯಾಮಿಯಾದಂಥ ಆತ್ಮಕ್ಕೆ ಸೇರಿದ್ದು. ಈ 3 ಕ್ಷೇತ್ರಗಳ ಅಭಿವೃದ್ಧಿಗೆ ಕಾರಣವಾಗಿದೆ. ದೇವತಾನುಗ್ರಹದಿಂದ ಮತ್ತು ಪುರುಷ ಪ್ರಯತ್ನದಿಂದ ಈ 3 ಕ್ಷೇತ್ರಗಳಲ್ಲಿ ದೊರಕಬಹುದಾದಂಥ ಎಲ್ಲ ಪುರುಷಾರ್ಥ ಸಾಧನೆಗೂ ಹೊಂದಿಕೆಯಾಗಿ ಮಹರ್ಷಿಗಳ ಒಂದು ಅದ್ಭುತವಾದ ಕಾಲವಿಜ್ಞಾನಕ್ಕೆ ಹಿಡಿದಂಥ ಕೈಗನ್ನಡಿಯಾಗಿದೆ ಅನ್ನೋದನ್ನು ನಾವು ಮರಿಬಾರ್ದು. ಇನ್ನು ಪ್ರಾಕ್ಟಿಕಲ್ಲಾಗಿ ಯುಗಾದಿ ದಿವಸ ಆಚರಣೆ ಹೇಗಿರುತ್ತೆ, ನಾವು ಆಚರಣೆ ಮಾಡುವಂಥದ್ದು, ನಾವು ಉಪಯೋಗಿಸುವಂಥ ದ್ರವ್ಯಗಳ ವಿಷಯಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡೋಣಂತೆ. ಯುಗಾದಿ ದಿವಸ ಅಭ್ಯಂಗ ಸ್ನಾನ ಮಾಡಬೇಕು ಅಂತ ಒಂದು ನಿಯಮ ಇದೆ. ಅಭ್ಯಂಗ ಸ್ನಾನದಿಂದ ಮುಪ್ಪು, ಆಯಾಸ, ವಾತದ ದೋಷ ನಿವಾರಣೆ, ದೃಷ್ಟಿಪಾಟವ, ಪ್ರಸನ್ನತೆ, ಪುಷ್ಟಿ, ಆಯುರ್ವೃದ್ಧಿ, ನಿದ್ರೆಯ ಸೌಖ್ಯ, ಚರ್ಮದ ಆರೋಗ್ಯ, ಸೌಂದರ್ಯ ವೃದ್ಧಿ ಇತ್ಯಾದಿ ಭೌತಿಕ ಪ್ರಯೋಜನಗಳಿದೆ ಅಂತ ಆಯುರ್ವೇದ ಹೇಳುತ್ತೆ ನಮಗೆ. ಯುಗಾದಿ ಆದರೂ ಪರ್ವಕಾಲ ಅಂತ ನಾವೀಗ ಇಲ್ಲಿವರೆಗೆ ನಾವು ಆಲೋಚನೆ ಮಾಡಿದ್ವಿ. ಶೀಘ್ರ ಫಲವನ್ನು ಕೊಡುವಂಥ ಶಕ್ತಿಯಿಂದ ಕೂಡಿದಂಥ ಕಾಲ. ಇವತ್ತಿನ ಅಭ್ಯಂಗ ಸ್ನಾನದಿಂದ ಮನೋಬಲವೂ ಕೂಡ ವೃದ್ಧಿಯಾಗಿ ಫಲ ಅತ್ಯಂತ ವೀರ್ಯವತ್ತರವಾಗಿರುತ್ತೆ. ಈ ಭೌತಿಕ ಪ್ರಯೋಜನಗಳ ಜೊತೆಗೆ ಒಳಗಡೆ ನಮ್ಮ ಧಾತು ಸಾಮ್ಯವೂ ಉಂಟಾಗಿಬಿಟ್ರೆ ದೇವತಾರಾಧನೆಗೆ ಅತ್ಯಂತ ಸಹಕಾರಿಯಾದಂಥ ಸ್ಥಿತಿ ನಮಗೆ ಬರುತ್ತೆ. ಧಾತು ಪ್ರಸಾದಾನ್ ಮಹಿಮಾನಮೀಶಂ ಅಂತ ಉಪನಿಷತ್ತು ಸಾರುವಂತೆ
ಧಾತುಗಳ ಪ್ರಸನ್ನತೆ ಇರುವವನು ಒಳಗಿನ ಪ್ರಕಾಶವನ್ನು ಅನುಭವಿಸಲು ಸಮರ್ಥನಾಗ್ತಾನೆ. ಇನ್ನು ಇಲ್ಲಿ ಮಾಡುವಂಥ ಗೃಹಾಲಂಕಾರವು ಕೂಡ ಬಹಳ ವಿಶೇಷವಾಗಿರುತ್ತೆ. ಅವತ್ತು ತಳಿರು ತೋರಣಗಳಿಂದ ಮನೆಯನ್ನು ಮನಸ್ಸು ದಿವ್ಯ ಭಾವಕ್ಕೆ ಏರುವಂತೆ ಅಲಂಕರಿಸಬೇಕು ಅಂತ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರು. ಅವತ್ತು ಭಗವಂತನ ಚಿಹ್ನೆಗಳಿಂದ ಕೂಡದಂಥ ಧ್ವಜವನ್ನು ಮನೆ ಮೇಲ್ಗಡೆ ಹಾರಿಸಬೇಕು. ಅದು ತನ್ನ ಸಂದೇಶಾಮೃತದ ಭಾವದಿಂದ ಭಗವಂತನ ಪರಮೋನ್ನತವಾದಂಥ ಪಾದಾರವಿಂದವನ್ನು ಮುಟ್ಟಬೇಕು ಅನ್ನುವಂಥ ಅವರ ಮಾತು ಇಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಬೇಕು. ಆಮೇಲೆ ಸಂಕಲ್ಪ ಮಾಡ್ತೀವಿ ಅವತ್ತು ಯುಗಾದಿ ದಿವಸ, ವರ್ಷ ಪ್ರತಿಪತ್ತಿನ ವ್ರತವನ್ನು ನಾನು ಆಚರಿಸ್ತೇನೆ ಅನ್ನುವಂಥ ಸಂಕಲ್ಪ. ಹರಿ ಓಂ ತತ್ಸತ್ ಅಂಥೇಳಿ ದೇಶ ಕಾಲಾತೀತನಾದಂಥ ಪರಮಾತ್ಮನನ್ನು ಸ್ಮರಣೆ ಮಾಡ್ತೀವಿ. ನಂತರ ದೇಶ ಕಾಲಗಳೂ ಕೂಡ ಕರ್ಮ, ಅದರ ಉದ್ದೇಶಗಳು ಇವನ್ನೆಲ್ಲ ನಾವು ಸ್ಮರಣೆ ಮಾಡ್ತೀವಿ. ಇದರಿಂದ ಏನು ಸ್ಮರಣೆ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದರೆ, ಭಗವಂತ ದೇಶಕಾಲಾತೀತನಾಗಿದ್ದರೂ ಕೂಡ ಕಾಲದೇಶಗಳು ಅವನ ಶರೀರವೇ ಆಗಿದೆ ಎಂಬಂಥ ತತ್ವ ನಮ್ಮ ಸ್ಮರಣೆಗೆ ಬರುತ್ತೆ. ತಾನು ಆಚರಿಸುವಂತಹ ಕರ್ಮದ ಗೊತ್ತು ಗುರಿಗಳು ಮನಸ್ಸಿನಲ್ಲಿ ಬೇರೂರುತ್ತೆ. ಇವೆಲ್ಲವುಗಳ ಅರಿವಿನಿಂದ ಮಾಡಿದ ಕರ್ಮವೇ ವೀರ್ಯವತ್ತರವಾಗತ್ತೆ. ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ ಎನ್ನುವ ಮಾತಿನಂತೆ ಯಾವಾಗ ಅದರ ಅರ್ಥವನ್ನು ನಾವು ತಿಳ್ಕೊಂಡು ಮಾಡ್ತೀವಿ ಅಂಥದ್ದೆಲ್ಲ ವೀರ್ಯವತ್ತರವಾಗಿ ಹೆಚ್ಚಿನ ಫಲವನ್ನು ಕೊಡುತ್ತೆ ಅನ್ನುವಂಥ ಮಾತು. ಯಾವ ಕಾಮನೆಗಳನ್ನು ಇಟ್ಟುಕೊಳ್ಳದೇನೆ ಎಲ್ಲವೂ ಭಗವಂತನ ಪ್ರೀತಿಗಾಗಿ ಅನ್ನುವಂಥ ಸಂಕಲ್ಪದಿಂದ ವ್ರತವನ್ನು ಆಚರಿಸುವಂಥದ್ದು ಉತ್ತಮ ಕಲ್ಪ. ಆದ್ರೂ ಭಗವಂತನ ಪ್ರೀತಿಗೆ ವಿರೋಧವಲ್ಲದೇ ಇರುವಂಥ ಒಳ್ಳೆಯ ಕಾಮನೆಗಳಿಂದ ಕೂಡಿದ ಸಂಕಲ್ಪದಿಂದ ಆಚರಿಸಿದರೂ ಕೂಡ ಒಳ್ಳೆಯದೇ. ಧರ್ಮಕ್ಕೆ ವಿರೋಧವಲ್ಲದೇ ಇರುವಂಥ ಕಾಮ ಪವಿತ್ರವಾಗಿದ್ದು ಅಂತ ಹೇಳ್ತಾರೆ. ಗೀತೆಯಲ್ಲಿ ಭಗವಂತ ಅಪ್ಪಣೆ ಕೊಡಿಸಿದ ಹಾಗೆ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ, ಧರ್ಮಕ್ಕೆ ಅವಿರೋಧವಾದಂಥ ಕಾಮವೇ ನಾನು ಅಂತ ಹೇಳಿದ ನಾನು. ಇನ್ನು ದೇವತಾ ಪೂಜೆ ವಿಷಯಕ್ಕೆ ಬಂದರೆ, ನಮ್ಮ ಇಷ್ಟ ದೇವತೆಗಳನ್ನು ಪೂಜೆ ಮಾಡೋದ್ರ ಜೊತೆಗೆ ಯುಗಾದಿ ದಿವಸ ಬ್ರಹ್ಮದೇವರ ಮತ್ತು ಅವರ ಶರೀರದಂತಿರುವ ಕಾಲಪುರುಷನ ಆರಾಧನೆಯನ್ನು ವಿಧಿಸಿದ್ದಾರೆ. ಸತ್ಯಯುಗದ ಸೃಷ್ಟಿ ಪ್ರಾರಂಭವಾದಂಥ ದಿವಸ ಇದು ಅನ್ನುವ ಮಾತಿನ ಒಂದು ತಾತ್ವಿಕ ಅರ್ಥದಲ್ಲಿಯೂ ಸೃಷ್ಟಿಕರ್ತನನ್ನು ಪೂಜೆ ಮಾಡುವಂಥದ್ದು ಬಹಳ ಉಚಿತವಾಗಿದೆ. ಆವಾಗ ಹೇಳ್ತಾರೆ, ಓ ಭಗವಂತ, ನಿನ್ನ ದೇಹವಾಗಿರುವಂತಹ ಈ ಕಾಲದಲ್ಲಿರುವ ಪರ್ವಸ್ಥಾನಗಳನ್ನು ಅರಿತು ಅವುಗಳನ್ನು ಧರ್ಮಾರ್ಥ ಕಾಮಗಳನ್ನು ಸಾಧಿಸುವುದಕ್ಕೂ ಮತ್ತು ಕಾಲವನ್ನೇ ದಾಟಿ ಬಿಡುವಂತಹ ಮಹೋದ್ಯಮಕ್ಕೂ ಕೂಡ ಉಪಯೋಗಿಸಿಕೊಳ್ಳುವಂಥ ಶಕ್ತಿಯನ್ನು ನಮಗೆ ದಯಪಾಲಿಸುವಂಥ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇನ್ನು ಯುಗಾದಿ ದಿವಸ ಹೋಮ ಮಾಡುವಂಥ ಪದ್ಧತಿಯೂ ಇದೆ. ಹೃದಯದಲ್ಲಿ ಭಗವಂತನ ಚೆನ್ನಾಗಿ ಆರಾಧನೆ ಮಾಡಿಕೊಂಡ ಮೇಲೆ ಹೊರಗಡೆನೂ ಕೂಡ ಪ್ರತಿಮೆ ಇರ್ಬೋದು, ತೀರ್ಥ ಇರ್ಬೋದು, ಅಗ್ನಿ ಇರ್ಬೋದು, ಇವುಗಳಲ್ಲೂ ಕೂಡ ಅವನನ್ನು ಆವಾಹನೆ ಮಾಡಿ ಪೂಜೆ ಮಾಡುವುದು ಕೂಡ ಒಳಗಡೆ ಅಂತರಂಗ ಪೂಜೆಯ ವಿಸ್ತಾರವಾದಂಥ ಬಹಿರಂಗ ಪೂಜೆ ಆಗತ್ತೆ. ಮತ್ತು ಅಗ್ನಿಯ ತೇಜೋರೂಪವಾದಂತಹ ದೇಹ, ಪ್ರಕಾಶ ಸ್ವರೂಪ ಎಲ್ಲವೂ ಕೂಡ ಭಗವಂತನ ಪ್ರತೀಕ, ಪ್ರತಿಮೆ, ಪ್ರತಿನಿಧಿ ಎಲ್ಲವೂ ಆಗಿದೆ. ಇಂತಹ ಮನೋಧರ್ಮದಿಂದ ಅವತ್ತು ಅಗ್ನಿಯಲ್ಲಿ ಹೋಮ ಮಾಡಬೇಕು. ಯುಗಾದಿ ದಿವಸ ದೇವರ ಪೂಜೆಗೆ ಹೋಮ ಮಾಡುವಂಥ ಅಗ್ನಿಯನ್ನು ಯವಿಷ್ಠ ಅಂದರೆ ಅತ್ಯಂತ ಕಿರಿಯವನು ಅಂತ ಹೆಸರು ಕೊಟ್ಟಿದ್ದಾರೆ ಅವನಿಗೆ. ಯಾಕೆ ಇದು ಅಂತ ಹೇಳಿದರೆ, ಸೃಷ್ಟಿಯ ಆರಂಭದಲ್ಲಿ ಶಕ್ತಿ ಅತ್ಯಂತ ಸೂಕ್ಷ್ಮವಾಗಿ ಉಪಾಸನೆ ಮಾಡಲ್ಪಡುತ್ತೆ. ಅದರ ಪ್ರತಿನಿಧಿಯಾದಂಥ ಅಗ್ನಿಯನ್ನು ಯುಗಾರಂಭದ ದಿನ ಹಾಗೆ ಪೂಜಿಸುವಂಥದ್ದು ಬಹಳ ಉಚಿತವಾಗಿದೆ. ಅಣುವಿಗಿಂತಲೂ ಅಣುವಾಗಿ ಮಹತ್ತಿಗಿಂತಲೂ ಮಹತ್ತಾಗಿರುವವನು ಭಗವಂತ ಅನ್ನುವಂಥ ಶ್ರುತಿವಾಕ್ಯವನ್ನು ಕೂಡ ಇಲ್ಲಿ ಸ್ಮರಣೆ ಮಾಡ್ಬೋದು. ಇನ್ನು ವಿಶೇಷವಾಗಿ ಯುಗಾದಿ ದಿವಸ ಪಂಚಾಂಗ ಶ್ರವಣ ಮಾಡಿಸ್ತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವು ಕಾಲಕೋಶದ ಪಂಚಾಂಗಗಳು. ಇವುಗಳ ಜ್ಞಾನದೊಡನೆ ಕರ್ಮಗಳನ್ನು ಮಾಡಬೇಕು. ಯುಗಾದಿ ದಿವಸ ಕಾಲಪುರುಷನ ಆರಾಧನೆಯೇ ಮುಖ್ಯ ಆಗಿರುವಾಗ ಅವುಗಳ ಶ್ರವಣ ಮಾಡಿ ಅದರಿಂದ ವರ್ಷದ ಆದಿಮಂಗಲವನ್ನು ಆಚರಣೆ ಮಾಡುವಂಥದ್ದು ಅತ್ಯಂತ ಸಹಜವಾಗಿದೆ. ಇಡೀ ಸಂವತ್ಸರದ
ಕಾಲದ ಯೋಗವನ್ನು ಕೇಳಿ ತಿಳಿದು ಅದಕ್ಕೆ ತಕ್ಕಂತೆ ವರ್ಷದ ನಮ್ಮ ಐಹಿಕ ಹೊರಗಡೆದು ಮತ್ತು ಪಾರಮಾರ್ಥಿಕ ಒಳಗಡೆ ಕಾರ್ಯಗಳ ಯೋಜನೆಯನ್ನು ರೂಪಿಸಿಕೊಳ್ಳೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ. ಇದರಿಂದ ಪಂಚಾಂಗ ಶ್ರವಣ ಈ ಪರ್ವದಿನದ ಒಂದು ಮುಖ್ಯವಾದ ಕಲಾಪ. ಇನ್ನು ದಾನ ಮಾಡ್ತಾರೆ ಅವತ್ತು. ಎಲ್ಲ ಪರ್ವಕಾಲಗಳಲ್ಲೂ ಕೂಡ ಸತ್ಪಾತ್ರರಿಗೆ ದಾನ ಮಾಡುವಂಥದ್ದು ಶ್ರೇಷ್ಠವಾದ ಕರ್ಮವೇ. ವಿಶೇಷವಾಗಿ ಯುಗಾದಿ ಪರ್ವದಲ್ಲಿ ಅನ್ನದಾನವೇ ಮೊದಲಾದ ದಾನಗಳ ಜೊತೆಗೆ ಪಂಚಾಂಗ, ಜಲಪಾತ್ರೆ, ವಸ್ತ್ರಭೂಷಣಗಳನ್ನು ಕೂಡ ದಾನ ಮಾಡೋದನ್ನು ವಿಧಿಸಿದೆ. ಈ ಬೇಸಿಗೆ ಕಾಲದ ಆರಂಭ ಆಗಿರೋದರಿಂದ ನೀರಿನ ಪಾತ್ರೆಗಳು ದಾನ ಮಾಡೋದು ಮತ್ತು ಅವತ್ತಿನಿಂದ ಆರಂಭ ಮಾಡಿ ಬೇಸಿಗೆ ಮುಗಿಯುವವರೆಗೂ ಕೂಡ ಅರವಟ್ಟಿಗೆಗಳನ್ನು ಮಧ್ಯೆ ಮಾಡಿ ಅಲ್ಲಿ ಸಿಹಿ ನೀರು, ಮಜ್ಜಿಗೆ, ಪಾನಕಗಳನ್ನು ವಿತರಣೆ ಮಾಡುವಂಥದ್ದು, ದಾನ ಮಾಡುವಂಥದ್ದು ಕಾಲೋಚಿತವಾಗಿದೆ. ದಾನ ಮಾಡುವಾಗ ಮನಸ್ಸಿನಲ್ಲಿ ಏನು ಸಂಕಲ್ಪ ಇರಬೇಕು ಅಂತ ಹೇಳಿದರೆ, ವಿಷ್ಣುರ್ದಾತ ವಿಷ್ಣುರ್ದ್ರವ್ಯಂ ಪ್ರತಿಗೃಹಾಮಿ ವೈ ವದೇತ್. ಅಂದರೆ ದಾನ ಮಾಡುವವನೂ ವಿಷ್ಣು, ದ್ರವ್ಯವೂ ಆ ಭಗವಂತನೇ ಅನ್ನುವಂಥ ಭಾವದಿಂದ ದಾನ ಮಾಡಬೇಕು. ಅದನ್ನು ಸ್ವೀಕರಿಸುವವನು ಕೂಡ ಅದೇ ಭಾವದಿಂದ ಸ್ವೀಕರಿಸಬೇಕು. ಕೊಡುವವನು ತೆಗೆದುಕೊಳ್ಳುವವನು ಎಲ್ಲರೂ ಕೂಡ ಈ ಭಾವ ಸಮೃದ್ಧಿಯಿಂದ ಮಾಡಿದಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದಾಸರು ಹೇಳಿದ ಹಾಗೆ ಪುಣ್ಯ ಪುರುಷಾರ್ಥ ಎರಡೂ ಕೂಡ ಅದರಿಂದ ನೆರವೇರುತ್ತೆ. ಇನ್ನು ಪ್ರಸಾದ ಯುಗಾದಿ ದಿವಸ ನಮಗೆಲ್ಲರೂ ತುಂಬ ಪ್ರಸಿದ್ಧವಾಗಿ ಗೊತ್ತಿದೆ. ನಾವು ಚಿಗುರು ಬೇವು, ಹೂವಿನೊಡನೆ ಸೇರಿದಂಥ ಚಿಗುರು ಬೇವು ಮತ್ತು ಬೆಲ್ಲ ಸೇರಿಸಿ ತಗೊಳ್ತೀವಿ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಲ ಭಕ್ಷಣಂ ಅನ್ನುವಂಥ ಶ್ಲೋಕ ಪ್ರಸಿದ್ಧವಾಗಿದೆ. ಅಂದರೆ ವಜ್ರದೇಹಿಯಾಗಿ, ಶತಾಯುಷಿಯಾಗಿ, ಐಹಿಕ ಪಾರಮಾರ್ಥಿಕ ಸಂಪತ್ತಿನಿಂದ ನಾವು ಕೂಡಿರಬೇಕು ಮತ್ತು ಎಲ್ಲ ಅರಿಷ್ಟಗಳ ನಿವಾರಣೆಗಾಗಿ ನಾವು ಈ ಬೇವು ಬೆಲ್ಲವನ್ನು ಸೇವಿಸ್ತೀವಿ ಅನ್ನುವಂಥ ಶ್ಲೋಕದಿಂದ ನಾವು ಅದನ್ನು ತಗೊಳ್ತೀವಿ, ಸ್ವೀಕರಿಸ್ತೀವಿ. ಬೇವು ನಮಗೆ ಅಸ್ಥಿಗತವಾದಂಥ ರೋಗವನ್ನು ಮತ್ತು ವಿಷದ ಸೋಂಕವನ್ನು ನಿವಾರಿಸುವಂತಹ ಒಂದು ಮಹಾ ಔಷಧಿ. ಅದಕ್ಕೆ ಬೆಲ್ಲ ಸೇರಿಸಿದಾಗ ಬೇವಿನಲ್ಲಿರುವಂತಹ ವಾತದೋಷ ಶಮನವಾಗುತ್ತೆ. ದೇಹಕ್ಕೆ ಸಂಬಂಧಿಸಿದಂತೆ ಬೇವು ಬೆಲ್ಲಗಳ ಯೋಗ ಆರೋಗ್ಯವರ್ಧಕವಾಗಿರುವಂತೆಯೇ ಇನ್ನು ಜೀವನ ದೃಷ್ಟಿಯಿಂದ ತಗೊಂಡ್ರೆ ಜೀವನದ ಸಿಹಿ ಕಹಿಗಳನ್ನು ಸಮನಾಗಿ ಭಾವಿಸಿ ಜೀವನವನ್ನು ಸಮಾಹಿತ ಚಿತ್ತದಿಂದ ನಡೆಸುವಂತಹ ಧೀರ ಯೋಗಿಯ ಆದರ್ಶವನ್ನು ಕೂಡ ನಮಗೆ ನೆನಪಿಗೆ ತರುತ್ತೆ. ಯೋಗಿಗೆ ಮಾತ್ರವಲ್ಲದೆ ಗಂಭೀರವಾಗಿ ನೆಮ್ಮದಿಯ ಜೀವನ ನಡೆಸುವಂತಹ ಸಾಮಾನ್ಯರಿಗೂ ಕೂಡ ಈ ಪಾಠ ಅತ್ಯಂತ ಅವಶ್ಯಕವಾಗಿದೆ. ಆ ದಿನದಿಂದ ಆರಂಭ ಮಾಡಿ ಇಡೀ ಸಂವತ್ಸರದಲ್ಲೂ ಕಡೆಗೆ ಇಡೀ ಜೀವನದಲ್ಲೂ ಅಂತಹ ಒಂದು ಸಮಸ್ಥಿತಿಯನ್ನು ತಂದುಕೊಳ್ಳುವಂತಹ ಸ್ಫೂರ್ತಿ ಈ ಪ್ರಸಾದ ಸೇವನೆಯಲ್ಲಿದೆ ಅನ್ನೋದನ್ನು ನಾವು ನೆನಪಲ್ಲಿಡಬೇಕು. ಇಷ್ಟೇ ಅಲ್ಲದೆ ಯುಗಾದಿಯ ದೇವತೆಯಾದಂಥ ಪ್ರಜಾಪತಿ ಕಾಲಪುರುಷನಿಗೆ ಪ್ರಿಯವಾದಂಥ ನೈವೇದ್ಯವಾಗಿದೆ ಈ ಬೇವು ಬೆಲ್ಲ. ಕಾಲಪುರುಷನ ಸುಪ್ರಸನ್ನತೆ ಮತ್ತು ಸಾಕ್ಷಾತ್ಕಾರಗಳಿಗೆ ಅನುಗುಣವಾದಂಥ ಕೇಂದ್ರಗಳು ನಮ್ಮ ದೇಹದಲ್ಲಿ ಒಳಗಿನ ಪ್ರಕೃತಿಯಲ್ಲಿ ವಿಕಾಸ ಆಗೋದಕ್ಕೆ ಈ ಬೇವು ಬೆಲ್ಲದ ಸೇವನೆ ಸಹಕಾರಿಯಾಗಿದೆ ಅನ್ನುವಂಥ ಋಷಿ ವಿಜ್ಞಾನವನ್ನು ಕೂಡ ನಾವಿಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕು. ಹೀಗೆ ಭಾರತೀಯರ ಬೇರೆ ಹಬ್ಬಗಳಂತೆ ಕೂಡ ಯುಗಾದಿ ಪರ್ವವೂ ಕೂಡ ಕಾಲದ ದೃಷ್ಟಿಯಿಂದ ವಿಶೇಷ ಪರಿಣಾಮಕಾರಿ, ಜೀವಲೋಕದ ಇಹಪರಗಳ ಬಾಳಾಟಕ್ಕೆ ಸಹಕಾರಿಯಾಗಿದೆ. ಆ ಪರ್ವ ವಿಶೇಷದಲ್ಲಿ ಉಪಯೋಗಿಸುವಂಥ ದ್ರವ್ಯಗಳು, ಮಾಡುವಂಥ ದೇವತಾರಾಧನೆಗಳು, ಕರ್ಮಕಲಾಪಗಳು ಎಲ್ಲವೂ ಕೂಡ ನಮ್ಮ ಒಳ ಹೊರ ಜೀವನದ ಒಂದು ಏಳಿಗೆಗೆ, ಪುರುಷಾರ್ಥ ಪ್ರಾಪ್ತಿಗೆ ಅತ್ಯಂತ ಸಹಾಯಕವಾಗುವಂತೆ ನಮ್ಮ ಮಹರ್ಷಿಗಳು ಯೋಜನೆ ಮಾಡಿ ತಂದುಕೊಟ್ಟಿದ್ದಾರೆ. ಯಾವುದೋ ಒಂದು ದಿನವನ್ನು ಸುಮ್ಮನೆ ವರ್ಷಾರಂಭ ಅಂಥೇಳಿ ಆಚರಣೆ ಮಾಡದೇನೆ ಸೃಷ್ಟಿಯ ಆರಂಭದ ನಿಸರ್ಗದ ಹೆಜ್ಜೆಯನ್ನು ಅನುಸರಿಸಿ ಜೀವಲೋಕದ ಮೇಲೆ ಆ ಕಾಲು ಮಾಡುವ ಪರಿಣಾಮದ ಆಧಾರದ ಮೇಲೆ ತಂದಂತಹ ಒಂದು ಪರ್ವದಿನವಾಗಿದೆ. ಈ ಸಂಸ್ಕೃತಿಯಲ್ಲಿ ಬಂದ ಯಾವ ಆಚರಣೆಯೂ ಕೂಡ ಅರ್ಥಹೀನವಾಗಿ ಶುಷ್ಕವಾಗಿ ಬಂದೇ ಇಲ್ಲ. ಸ್ಥೂಲ ಜೀವನದ ಹಿಂಬದಿ ಇರುವಂತಹ ದೇವತಾ ಶಕ್ತಿಗಳ ಸೂಕ್ಷ್ಮ ಜೀವನ, ಅದರ ಹಿಂಬದಿಯಲ್ಲಿ ಅಂತರ್ಯಾಮಿಯಾಗಿ ಚೈತನ್ಯಮಯವಾಗಿ ಬೆಳಗ್ತಾ ಇರುವಂಥ ಪರಮಾತ್ಮನವರೆಗೂ ದೃಷ್ಟಿಯನ್ನು ಹರಿಸಿ ಸರ್ವಾಂಗ ಸುಂದರವಾದಂಥ ಜೀವನವನ್ನು ಸವಿಯಲು ಅನುಗುಣವಾಗಿ ಅವರು ಇಲ್ಲಿನ ಜೀವನ ವಿಧಾನಗಳನ್ನು, ಹಬ್ಬ ಹರಿದಿನಗಳನ್ನೆಲ್ಲ ಗುರುತಿಸಿ ನಮ್ಮ ಮಹರ್ಷಿಗಳು ರೂಪಿಸಿ ಕೊಟ್ಟಿದ್ದಾರೆ.
ಅಂತಹ ಮಹರ್ಷಿ ಮನೋರಮವಾದಂಥ ಹಿನ್ನೆಲೆಯಿಂದ ಇಷ್ಟು ಸಂಸ್ಕಾರದ ಜೊತೆಗೆ ನಾವು ಈ ಯುಗಾದಿ ಪರ್ವವನ್ನು ಆಚರಣೆ ಮಾಡಿ ಸಂಭ್ರಮಿಸೋಣ ಅಂತ ಹೇಳಿ ನನ್ನ ಈ ಪುಷ್ಪಗಳನ್ನು ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೀನಿ. ಇದಕ್ಕೆ ನನಗೆ ಸ್ಫೂರ್ತಿಯನ್ನು ಕೊಟ್ಟಂತಹ ಶ್ರೀರಂಗ ಮಹಾಗುರುಗಳನ್ನು ಮತ್ತು ಶ್ರೀರಂಗಪ್ರಿಯ ಸ್ವಾಮಿಗಳನ್ನು ಕೃತಜ್ಞತೆಯಿಂದ ಸ್ಮರಣೆ ಮಾಡಿಕೊಂಡು ಅವರ ಪಾದಾರವಿಂದಗಳಿಗೆ ಈ ಮಾತುಗಳನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.